ದೊಡ್ಡ ಬೈಕ್ ತೊಗೊಂಡ್ರಂದ್ರೆ ಹೊಳಸು ಕಾರ್ಯಕ್ರಮ ಹೆಂಗಿರುತ್ತೆ. ಈಗ ನಾವು ನೆಕ್ಸ್ಟ್ ಪ್ಲೇಸಿನ ಕಡೆ ಹೋಗೋಣಂತ. ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ನಿಮ್ಗೆ ಹೇಳ್ತೀನಿ. 1 ನಿಮಿಷ. ಗಾಡಿ ಫುಲ್ ಬರತ್ತಾವ ನೋಡ್ರಿ. ಮಾಗಡ್ ಫಾಲ್ಸ್. ಓ ಆಫ್ ರೋಡ್ ಟೈರನ್ ಮಾತ್ರ ಜಬರ್ದಸ್ತ್ ಐತೆ. ಸೂಪರ್. ಬೈಕ್ ಮಾತ್ರ ಅದ್ಭುತವಾಗಿ ಪರ್ಫಾರ್ಮ್ ಮಾಡತ್ತೈತಿ. ಐ ಥಿಂಕ್ ನಿಮಗೆ ಮುಂದಿನ ಪ್ಲೇಸ್ ಯಾವುದಂತ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿರುತ್ತೆ. ಯಾಕಂದ್ರೆ ನಾ ಹಳೆ ವಿಡಿಯೋದಾಗೆಲ್ಲ ಹೇಳಿದೆ ನಾನು ಈ ರೂಟ್ ಒಳಗೆ ಯಾವ್ದು ಬರುತ್ತೆ ಅಂತೇಳಿ. ಎಸ್, ನಿಮ್ಮ ಊಹೆ ನಿಜ. ನೆಕ್ಸ್ಟ್ ಪ್ಲೇಸ್ ನಮ್ಮದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಸುಂದರವಾದ ಸೂರ್ಯಾಸ್ತದ ಸ್ಥಳ ಜೇನುಕಲ್ಲು ಗುಡ್ಡ. ಎಸ್, ಎಕ್ಸಾಕ್ಟ್ಲಿ ನಾವು ಸೂರ್ಯಾಸ್ತದ ಸಮಯಕ್ಕೆ ಹೊಂಟೀವಿ. ಸ್ವಲ್ಪ ಜಲ್ದಿ ಹೋಗ್ಬೋದು, ಹೋದರೂ ಸೂರ್ಯಾಸ್ತ ಆಗೋವರೆಗೂ ಇದ್ದು ಬರೋಣ ಅಂತ. ಆ್ಯಂಡ್ ನಾನು ಗೊಬ್ಬರ ಯಾಕೋ ಹ್ಯಾಂಗ್ ಆಗತ್ತೈತಿ, ಯಾಕೆ ಹ್ಯಾಂಗ್ ಆಗತ್ತೈತಿ ಗೊತ್ತಾಗತ್ತಿಲ್ಲ. ಮೆಮ್ರಿನೂ ಫುಲ್ ಖಾಲಿ ಐತಿ ಬೇಕಾದಂಗೆ, ಆದರೂ ಯಾಕೋ ಹ್ಯಾಂಗ್ ಆಗತ್ತೈತಿ. ಅಲ್ಲಿ ಮಟ್ಟ ಸ್ವಲ್ಪ ಕೂಲ್ ಆಗಲಿ ನನ್ನ ಗೊಬ್ಬರ. ಈಗ ಹಿಂಗೆ ಮಾಡಿದ್ರಂದ್ರೆ ನೀನು ಲೇ ಲದಾಖ್ ಹೋಗೋ ಮುಂದೆ ರಾಜಸ್ಥಾನ ಹೋದ್ರೆ ಹೆಂಗೋ ದೇವ್ರ. ಈಗ ಇಷ್ಟ ಸುಟ್ರಂದ್ರೆ ಇನ್ನೊಂದು ಈ ದಾರಿ ಸ್ಟೋರಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಸಲ ನಂದು ಡಿಸೈಲ್ ಎನ್ಫೀಲ್ಡ್ ತೊಗೊಂಬಂದಿದ್ದೆ ನಾನು ಮಾಗೋಡ್ ಫಾಲ್ಸ್ ಮತ್ತು ಜೇನುಕಲ್ಲು ಗುಡ್ಡಕ್ಕೆ. ಸಿಂಗಲ್ ಬಂದಿದ್ದೆ, ಡಬಲ್ ಏನು ಬಂದಿದ್ದಿಲ್ಲ, ಸಿಂಗಲ್ ಬಂದಿದ್ದೆ. ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರ್ಬೇಕು ಡಿಸೈಲ್ ಎನ್ಫೀಲ್ಡ್ ಹೆಂಗಿರುತ್ತೆ ಅಂತೇಳಿ. ಹೆವಿ ರಿಸ್ಕ್ ಮರ, ಹೆವಿ ರಿಸ್ಕ್. ಅದ್ರಾಗ ಸ್ವಲ್ಪ ಸ್ಪೀಡು ಜಾಸ್ತಿ ಹೋಗಂಗಿಲ್ಲ, ಅದು 60 ಅಷ್ಟೇ. ಆ್ಯಂಡ್ ಮೇನ್ ಏನಪ್ಪ ಅಂತಂದ್ರೆ ಅದು ಇಂಥ ಪ್ಲೇಸ್ ಒಳಗೆ, ಅದು ರಾಯಲ್ ಎನ್ಫೀಲ್ಡ್ ಡಿಸೈಲ್ ಎನ್ಫೀಲ್ಡ್ ಫುಲ್ಲು ಸ್ಲೋ ಮರ. ಇದು ಹೆಂಗೆ ನುಗ್ಗುತ್ತಲ್ಲ ಹಂಗೆ ನುಗ್ಗಂಗಿಲ್ಲ ಅದು. ಅದನ್ನು ತೊಗೊಂಬಂದಿದ್ದೆ. ಏನಾಯ್ತಪ್ಪ ಅಂತಂದ್ರೆ ಮಾಗೋಡ್ ಫಾಲ್ಸ್ ಮುಗಿಸ್ಕೊಂಡ್ವಿ. ಅಲ್ಲಿಂದ ಜೇನುಕಲ್ಲು ಗುಡ್ಡ ಹೊಂಟಿದ್ವಿ. ಜೇನುಕಲ್ಲು ಗುಡ್ಡ ಹೋಗ್ಬೇಕಾದ್ರೆ ಇದಕ್ಕಿನ ಅಪ್ ಐತಿ. ಅಪ್ನಾಗ ಹೋಗಿ ಬಂದ್ಬಿಡ್ತು ಗಾಡಿ. ಯಾಕಪ್ಪ ಅಂತಂದ್ರೆ ಏರ್ ಹಿಡ್ದಿತ್ತು. ಏರ್ ಬಿಡ್ಬೇಕಂತ, ಏರ್ ಹಿಡಿದ್ರೆ ಏನು ಮಾಡ್ಬೇಕಂತ ನನಗೆ ಆಲ್ರೆಡಿ ಮೊದಲ ಗೊತ್ತಿತ್ತು. ಯಾಕಂದ್ರೆ ಅದೊಂದು ಸಲ ಅನುಭವಿಸಿದ್ದೆ ನಾನು. ಆ್ಯಂಡ್ ಅದಾದಮೇಲೆ ಮತ್ತೆ ಅಲ್ಲೇ ಸ್ಕ್ರೂ ಡ್ರೈವರ್ ತೊಂದು ಏರ್ ಬಿಟ್ಟೆ. ಇಲ್ಲೇ ಐತಲ್ಲ ಜೇನುಕಲ್ಲು ಗುಡ್ಡ. ಹೆಂಗೆ ಹೋಗ್ಬೇಕು ಜೇನುಕಲ್ಲು ಗುಡ್ಡಕ್ಕೆ. ಇದು ಜೇನುಕಲ್ಲು ಗುಡ್ಡದ ದಾರಿ. ನೋಡಿದ್ರೆ ಅಲ್ಲಿಂದ ಲೆಫ್ಟಿಗೆ ಬಂದ್ರೆ ಫಸ್ಟ್ ಲೆಫ್ಟ್ ಬಂದ್ರೆ ಜೇನುಕಲ್ಲು ಗುಡ್ಡಕ್ಕೆ ದಾರಿ ಇದೆ. ಶಾರ್ಟ್ಕಟ್ ಇದೆ. ನೀವು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನೀವು ಚಂದ್ರಗುಕ್ಕಿನ ಬಿಫೋರ್ ಆದರೂ ನೀವು ಡೈರೆಕ್ಟ್ ಜೇನುಕಲ್ಲು ಗುಡ್ಡನೂ ಹೋಗ್ಬೋದು. ಆ್ಯಂಡ್ ಇಲ್ಲಿ ಬಂದಿದ್ರಪ್ಪ ಅಂತಂದ್ರೆ ಇಲ್ಲಿಂದ ಹಿಂಗೆ ಹೋಗ್ಬೋದು. ಏನು ಕೋಲ್ಡ್ ಐತೆ ಗೊತ್ತಾ, ಸಾಕಾದ ಕೋಲ್ಡ್ ಐತೆ. ಜೇನುಕಲ್ಲು ಗುಡ್ಡ ಇನ್ನು 4 ಕಿಲೋಮೀಟ್ರ್. ಎಂಜಾಯ್ ದ ಸನ್ಸೆಟ್. ಜೇನುಕಲ್ಲು ಗುಡ್ಡ ಬಂದು ರೀಚ್ ಆದ್ವಿ. ಇಲ್ಲೇ ಪರ್ ಪರ್ಸನ್ಗೆ 10 ರೂಪೀಸ್ ಚಾರ್ಜ್ ಮಾಡತ್ತಾರ. ಮೊದಲೇನು ಚಾರ್ಜ್ ಇದ್ದಿದ್ದಿಲ್ಲ ನಾವು ಬಂದಾಗ. ಆ್ಯಂಡ್ ಹೊರಗಡೆ ಬಂದ್ರಪ್ಪ ಅಂತಂದರೆ ಆ್ಯಸ್ ಯೂಶ್ವಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲಿರುವಂತಹ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿರಿ. ಆದಷ್ಟು ಪ್ಲಾಸ್ಟಿಕ್ ಮುಕ್ತವಾದಂತಹ ಪ್ರದೇಶವನ್ನು ಇಡ್ರಿ. ಈಗ ಇದನ್ನ ಜೇನುಕಲ್ಲು ಗುಡ್ಡ ಏನೈತಲ್ಲ ಫುಲ್ ರಿನೋವೇಟ್ ಮಾಡಿದಾರ, ಫುಲ್ ಪೇಂಟಿಂಗ್ ಮಾಡಿದಾರ, ಫೆನ್ಸಿಂಗ್ ಹಾಕಿದಾರ, ಮಸ್ತ್ ಬ್ಯೂಟಿಫುಲ್ ಆಗಿ ಕಾಣತೈತಿ. ಬಟ್ ನಾವೇನು ಟೂರಿಸ್ಟ್ ಇರ್ತೀವಲ್ಲ ಅದನ್ನ ಇದೇ ರೀತಿ ಮೇಂಟೈನ್ ಮಾಡ್ಕೊಂತ ಹೋಗ್ಬೇಕು. ಆ್ಯಂಡ್ ನೋಡತ್ತಿರ್ಬೇಕು ಆ ನದಿ ಏನೈತಲ್ಲ ಅದು ಬೆಡ್ತಿ ನದಿ. ಅದು ಬೆಡ್ತಿ. ಇಲ್ಲಿ ಕಾಣತ್ವ ಅಡಿಕೆ ತೋಟ. ದಾರಿ ಹಿಂಗಿಲ್ಲ, ದಾರಿ ಬೇರೆ ಕಡೆ ಆಯ್ತದ. ಮಸ್ತ್ ರಿನೋವೇಷನ್ ಮಾಡ್ಯಾರ.
ಆ್ಯಂಡ್ ಸನ್ಸೆಟ್ ಮಾತ್ರ ಸಖತ್ತಾಗಿ ಆಗತೈತಿ. ಫುಲ್ ಸನ್ಸೆಟ್ ಆಗೋ ಮಟ್ಟ ಇದ್ರಪ್ಪ ಅಂತಂದ್ರೆ ಇನ್ನೂ ಬ್ಯೂಟಿಫುಲ್ ಆಗುತ್ತೆ. ತೋರಿಸ್ತೀನಿ ನಾನು ನಿಮಗೆ ಸನ್ಸೆಟ್ ಯಾವ ರೀತಿ ಆಗುತ್ತೆ ಅಂತೇಳಿ. ಆ್ಯಂಡ್ ನೋಡಿರಿ ಫೆನ್ಸಿಂಗ್ ಏನೂ ಇದ್ದಿದ್ದಿಲ್ಲ. ಆ್ಯಂಡ್ ಅವಾಗ ಬಂದಾಗ ಇಲ್ಲೇ ಕುಡಿದು ಬಾಟ್ಲಿ ಗಿಟ್ಲಿ ಭಾಳ ಒಗ್ದಿದ್ರು. ಬಟ್ ಈಗ ಮಸ್ತ್ ಕ್ಲೀನ್ ಮಾಡಿದ್ದಾರೆ. ಸೊ ಇದೇ ಕ್ಲೀನನ್ನು ನಾವು ಮೇಂಟೈನ್ ಮಾಡ್ಬೇಕಷ್ಟೆ, ಮತ್ತೇನಿಲ್ಲ. ನೋಡಿರಿ ಮಸ್ತ್ ಟೂರಿಸ್ಟ್ ಪ್ಲೇಸ್ ಆ್ಯಂಡ್ ಸನ್ಸೆಟ್ ಪ್ಲೇಸ್. ಕಾರವಾರದಾಗ ಒಂಥರ ಆಗುಂಬೆ ಇದ್ದಂಗೆ ಇದೆ, ಸೂರ್ಯಾಸ್ತದ ಒಂದು ಸ್ಥಳ ಇದೆ. ಸೊ ಇದನ್ನು ನಾವು ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಒಂದು ಏನಪ್ಪ ಅಂತಂದರೆ ಇಲ್ಲಿ ಬರೋಕೆ ರೋಡ್ ಒಂದು ಸ್ವಲ್ಪ ಖರಾಬ್ ಐತಷ್ಟೆ. ಆ್ಯಂಡ್ ಅಲ್ಲೇ ನೋಡತ್ತಿರಲ್ಲ, ಅದು ಬೆಡತಿ ನದಿ ಅದು ಏನು ಮಾಗೋಡ್ ಫಾಲ್ಸಿಂದ ಏನು ನೀರು ಬರುತ್ತಲ್ಲ ಅದು ಬಿದ್ದು ಇಲ್ಲಿಂದನೇ ಹೋಗುತ್ತೆ ನೋಡಿರಿ. ಇಲ್ಲಿಂದ ಹೋಗೋದು ಇದು ಬೆಡತಿ ನದಿ ಇದೆ. ಬರ್ರಿ ತಡ ಮಾಡೋದು ಬೇಡ, ನಾವು ಈಗ ಸನ್ಸೆಟನ್ನು ಎಂಜಾಯ್ ಮಾಡೋಣಂತ, ಬೆಳಕು ಮತ್ತು ನೆರಳಿನ ಆಟವನ್ನು ನೋಡೋಣಂತ. ಹೆಂಗಿತ್ತು ಜೇನುಕಲ್ಲ ಗುಡ್ಡ ಸನ್ಸೆಟ್ ಇಂದ ಕಾಣತ್ತ ಅಂತ ಅನ್ಕೊಂತೀನಿ. ನೋಡ್ರಲ್ಲ ಎಷ್ಟು ಅಂದ ಬರುತ್ತೆ. ಸನ್ಸೆಟ್ ಪಾಯಿಂಟ್ ಸೂಪರ್ ಆಗುತ್ತೆ ಆ್ಯಂಡ್ ಮಸ್ತ್ ಮೇಂಟೈನ್ ಮಾಡಿದಾರೆ. ಗೌಡ್ಸೇನೆ 5 ವರ್ಷ ಇದ್ರು, ಎಷ್ಟು ವರ್ಷ ಇದ್ಲೇ? 3 ವರ್ಷನ? 3 ವರ್ಷ ಇದ್ರು. ಒಂದು ಸಲ ಕರ್ಕೊಂಬಂದಿದ್ದಿಲ್ಲ. ಯಾಕಪ್ಪ ಅಂತಂದ್ರೆ ರೋಡ್ ಸರಿ ಇಲ್ಲಲ್ಲ, ಆ ಸಂಬಂಧ ಒಟ್ಟು ಕರ್ಕೊಂಬಂದಿದ್ದಿಲ್ಲ. ನಾನು ಒಂದು ಸಲ 2 ಸಲ ಬಂದಿನಿ ಅಷ್ಟೇ. ಆ್ಯಂಡ್ ಬ್ಯೂಟಿಫುಲ್ ಆಗಿತ್ತು ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿರಿ. ಇಷ್ಟ ಆಗಲಿಲ್ಲ ಅಂದರೆ ಒಂದು ಲೈಕ್ ಮಾಡಿರಿ. ಯಾಕಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ಬಂದಿವಲ್ಲ. ನೋಡಿದ್ರಲ್ಲ ಜೇನುಕಲ್ಲ ಗುಡ್ಡ ಹೆಂಗೈತೆ ಅಂತೇಳಿ. ಸುಂದರವಾದಂತಹ ಸನ್ಸೆಟ್ ಪ್ಲೇಸ್ ಅದು. ಆ್ಯಂಡ್ ನಾವು ಹೋಗಿದ್ವಿ, ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಗೋಪ್ರೋ ಆನ್ ಆಗಲಿಲ್ಲ, ಅದೊಂದು ಸ್ವಲ್ಪ ಮೂಡ್ ಆಫ್ ಆಯ್ತು. ಅದು ಬಿಟ್ರಪ್ಪ ಅಂತಂದ್ರೆ ವಿ ಎಂಜಾಯ್ಡ್ ಅ ಲಾಟ್. ಸಿಕ್ಕಾಬಿಡಿ ಅಂದರೆ ಸಿಕ್ಕಾಬಿಡಿ ಗದ್ಲೈತೆ. ಆ್ಯಂಡ್ ಹೆಂಗಿದ್ರು ಹಾಲಿಡೇಸ್ ಇದಾವಲ್ಲ, ಹಾಲಿಡೇ ಇದ್ದಿದ್ದಕ್ಕೆ ಎಲ್ಲ ಜನ ಬಂದಿದ್ರು, ಎಲ್ಲರೂ ಎಂಜಾಯ್ ಮಾಡತ್ತಿದ್ರು. ಆ್ಯಂಡ್ ಸನ್ಸೆಟ್ ಸೂಪರಾಗತ್ತೆ. ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡೀನಿ ಮೊಬೈಲಿಂದ. ಗೋಪ್ರೋ ಆದ್ರೆ ಚಲೋ ಆಗ್ತಿತ್ತು. ಮೊಬೈಲಿಂದ ಆದಷ್ಟು ಕ್ಯಾಪ್ಚರ್ ಮಾಡೀನಿ. ಈಗ ಹೊಂಟ ನೋಡ್ರಿ ಒಂದಿಷ್ಟು ಮಂದಿ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಹೊಂಟೀವಿ ಈಗ ರೂಮ್ ಕಡೆ. ನಾಳೆ ಮತ್ತೊಂದು ಕೆಲವೊಂದಿಷ್ಟು ಡೆಸ್ಟಿನೀಸ್ ಅದಾವು. ಅವು ಯಾವ ಅಂತ ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ಯಲ್ಲಾಪುರ ತಾಲೂಕಿನ ಸುಂದರವಾದಂತಹ ಸೂರ್ಯಾಸ್ತವಾಗುವಂತಹ ಸ್ಥಳ ಜೇನುಕಲ್ಲ ಗುಡ್ಡ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಮತ್ತು ಈ ವಿಡಿಯೋ ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಮ ಅಭಿಪ್ರಾಯಗಳೇನೇ ಇದ್ದರೂ ನನಗೆ ಕಾಮೆಂಟ್ ಮಾಡಿರಿ. ಮತ್ತೊಂದು ಸುಂದರವಾದಂತಹ ಅನ್ವೇಷಣೆಯ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.